Hello students. So in today's video, we'll go for the next concept. Okay, we'll go to the next concept, that is neutral point or null point. Ille nodri, namaga ಎರಡು charges ಅದಾವ ಅಂತ ಅನ್ಕೋರಿ. Let me say this is plus Q1 and this is plus Q2 ಅಂತ. ಎರಡು like charge ಅದಾವ್ರಿ. Both are like charges. So like charges ಇದ್ದು ಅಂತಂದ್ರೆ ನಮಗೆ electric field ಎಲ್ಲಿ opposite ಬರಲಿಕ್ಕೆ ಸಾಧ್ಯತೆ ನೋಡ್ರಿ. Where we can get the electric field opposite? If I take a point in between the two charges, ಅದೇ ನೀವು ಮಿಡ್ ಪಾಯಿಂಟ್ ತಗೋಬೇಕಂತೀನಿಲ್ಲ, ಯಾವುದೋ ಒಂದು ಪಾಯಿಂಟ್ ಅನ್ನ ತಗೊಳ್ಳೋಣ. ಈ ಪಾಯಿಂಟ್ ಒಳಗೆ ನಮಗೆ ಪ್ಲಸ್ Q1 ದ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅದರಿಂದ ಅವೇ ಇರಬೇಕ್ರಿ. ಇಟ್ ಹ್ಯಾಸ್ ಟು ಬಿ ಅವೇ ಫ್ರಮ್ ದಟ್. ಸೊ E1 ನಮಗೆ ಈ ಡೈರೆಕ್ಷನ್ ದಾಗ ಬಂತು, ಪ್ಲಸ್ Q2 ದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ Q2 ದಿಂದ ಅವೇ ಇರಬೇಕು, ಈ ಡೈರೆಕ್ಷನ್ ದಾಗ ಇರಬೇಕು. I will call it as E2. So electric field of both the charges are opposite in direction. ನೀವು ಪಾಯಿಂಟ್ ಎಲ್ಲಿ ಬೇಕಾದಲ್ಲಿ ತಗೋರಿ, ಇಲ್ಲೇ ತಗೊಳ್ರಿ, ಇಲ್ಲೇ ತಗೊಳ್ರಿ, ಇಲ್ಲೇ ತಗೋರಿ. ಇನ್ ಬಿಟ್ವೀನ್ ದ ಚಾರ್ಜಸ್ ನೀವು ಪಾಯಿಂಟ್ ಎಲ್ಲಿ ಬೇಕಾದಲ್ಲಿ ತಗೋರಿ. ಇವು ಎರಡು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಅಪೋಸಿಟ್ ಡೈರೆಕ್ಷನ್ ದಾಗನೇ ಇರ್ತಾವ್ರಿ. ಇವು ಎರಡು ಚಾರ್ಜ್ ಸ್ಟ್ರೇಟ್ ಲೈನ್ ಏನದಲ್ಲ, ದ ಸ್ಟ್ರೇಟ್ ಲೈನ್ ಜಾಯಿನಿಂಗ್ ಬೋತ್ ದ ಚಾರ್ಜಸ್, ಅದನ್ನ ಬಿಟ್ಟು ನೀವು ಹೊರಗಡೆ ಎಲ್ಲೇ ಪಾಯಿಂಟ್ ತಗೋರಿ. ಇಫ್ ಐ ಟೇಕ್ ದ ಪಾಯಿಂಟ್ ಹಿಯರ್, ಇಲ್ಲಿ ನೋಡ್ರಿ ಫೀಲ್ಡ್ ದ ಡೈರೆಕ್ಷನ್ಸ್ ಹೆಂಗಿರ್ತಾವಂತ. ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಇರ್ಬೇಕ, ಈ ಡೈರೆಕ್ಷನ್ ಬಂತ Q1 ದ ಎಲೆಕ್ಟ್ರಿಕ್ ಫೀಲ್ಡ್. Q2 ದಿಂದನೂ ಅವೇ ಇರ್ಬೇಕ್ರಿ. ಸೊ ಅದರದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಡೈರೆಕ್ಷನ್ ಬಂತ, ಕರೆಕ್ಟ್. ಅಥವಾ ನೀವು ಈ ಕಡೆ ರೈಟ್ ಸೈಡ್ ತಗೋರಿ, ಇಲ್ಲಿ ನಮಗೆ ಫಸ್ಟ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಡೈರೆಕ್ಷನ್ ದಾಗ ಇರ್ಬೇಕು, ಸೆಕೆಂಡ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಡೈರೆಕ್ಷನ್ ದಾಗ ಇರ್ಬೇಕು, ಕರೆಕ್ಟ್. ಈ ಪಾಯಿಂಟ್ ನಮಗೆ Q2 ಸಮೀಪ ಇರೋದ್ರಿಂದ ನಾ E2 ಜಾಸ್ತಿ ತೋರಿಸತೀನಿ, E1 ಕಡಿಮೆ ತೋರಿಸತೀನಿ. ಈ ಪಾಯಿಂಟ್ ನಮಗೆ Q1 ಸಮೀಪ ಇರೋದ್ರಿಂದ E1 ಜಾಸ್ತಿ ತೋರಿಸಿದೀವಿ, E2 ಸಮೀಪ ತೋರಿಸಿದ್ವಿ. ಓಕೆ, ದಟ್ ಇಸ್ ಆಫ್ ನೋ ಮ್ಯಾಟರ್ ಹಿಯರ್. ಇಲ್ಲಿ ಜಸ್ಟ್ ನೋಡ್ರಿ, ಎರಡು ಚಾರ್ಜಸ್ ಜಾಯಿನ್ ಮಾಡುವಂತ ಸ್ಟ್ರೇಟ್ ಲೈನ್ ಬಿಟ್ಟು ಹೊರಗಡೆ ಏನ್ ಪಾಯಿಂಟ್ಸ್ ಅದಾವಲ್ಲ, ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ಸ್ ಎರಡು ಸೇಮ್ ಡೈರೆಕ್ಷನ್ ದಾಗ ಅದಾವ. ಹಿಂಗಾಗಿ ಈ ಯಾವ್ದು ಪಾಯಿಂಟ್ ಒಳಗೆ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುವಂತ ಪಾಸಿಬಿಲಿಟಿ ಇಲ್ವೇ ಇಲ್ಲ. ವಿ ಕೆನಾಟ್ ಗೆಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇನ್ ದೀಸ್ ಬೋತ್ ಪಾಯಿಂಟ್ಸ್. ಹಂಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುವಂತ ಪಾಸಿಬಿಲಿಟಿ ಎಲ್ಲೈತಿ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಝೀರೋ ಎಲ್ಲಿರ್ಬಹುದಪ್ಪ ಅಂದ್ರೆ, ಈ ಎರಡು ಚಾರ್ಜಸ್ ಜಾಯಿನ್ ಮಾಡುವಂತ ಸ್ಟ್ರೇಟ್ ಲೈನ್ ಏನದಲ್ಲ, ಆ ಸ್ಟ್ರೇಟ್ ಲೈನ್ ಮೇಲ್ಗಡೆ ಯಾವುದೋ ಒಂದು ಪಾಯಿಂಟ್ ಅದ. ಮಿಡ್ ಪಾಯಿಂಟ್ ಅಂತ ಗ್ಯಾರಂಟಿ ಹೇಳಲಿಕ್ಕೆ ಬರೋದಿಲ್ಲ. ಮಿಡ್ ಪಾಯಿಂಟ್ ಅಂತ ಯಾವಾಗ ಅನ್ಬೋದು, ಎರಡು ಚಾರ್ಜಸ್ ಈಕ್ವಲ್ ಇದ್ರೆ ಮಿಡ್ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ಇನ್ ಕೇಸ್ ಈಕ್ವಲ್ ಇಲ್ಲಾಗಿದ್ದಪ್ಪ ಅಂತಂದ್ರೆ ನಮಗದು ಮಿಡ್ ಪಾಯಿಂಟ್ ಇರಂಗಿಲ್ಲ, ಬೇರೆ ಎಲ್ಲೋ ಒಂದ್ ಕಡೆ ಇರ್ತದೆ. ಸೊ ಒಟ್ಟಾಗಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಐತಿ. ನೋಡ್ರಿ, ಫೀಲ್ಡ್ ನೆಟ್ ಫೀಲ್ಡ್ ಝೀರೋ ಇರಬೇಕಾದ್ರೆ E1 ಮತ್ತು E2 ಅಂತ ಅಪೋಸಿಟ್ ಇರ್ಲೇಬೇಕ್ರಿ. ಅಂದಾಗ ನಮಗೆ ನೆಟ್ ಝೀರೋ ಆಗ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಅಪೋಸಿಟ್ ಇದ್ರೆ ಅಷ್ಟೇ E1 ಮೈನಸ್ E2 ಆಗುದ್ರಿ. ಸೇಮ್ ಡೈರೆಕ್ಷನ್ ಆಗಿದ್ರೆ E1 ಪ್ಲಸ್ E2 ಆದ್ರಿ. ಪ್ಲಸ್ ಆದ್ರೆ ನಮಗೆ ಝೀರೋ ಹೆಂಗ ಆಗ ಸಾಧ್ಯತೆ ಅದಲ್ರಿ, ಮೈನಸ್ ಆಗ್ಬೇಕ್ರಿ, ಅಂದ್ರೆ ನಮಗೆ ಝೀರೋ ಆಗ್ಲಿಕ್ಕೆ ಸಾಧ್ಯತೆ. ಸೊ ಮೈನಸ್ ಆಗಬೇಕಾದ್ರೆ ಅವು ಡೈರೆಕ್ಷನ್ ದಾಗ ಅಪೋಸಿಟ್ ಇರ್ಬೇಕು. ಸೊ ಡೈರೆಕ್ಷನ್ ದಾಗ ಅಪೋಸಿಟ್ ಇರೋದ್ರಿಂದ ನಮಗೆ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುವಂತ ಪಾಸಿಬಿಲಿಟಿ ಐತಿ. ಸದ್ಯಕ್ಕೆ ನಾವು ಅನ್ಕೊಳ್ಳೋನು ಇವು ಎರಡೂ ಚಾರ್ಜಸ್ ಈಕ್ವಲ್ ಇಲ್ಲ. ಓಕೆ, ದೀಸ್ ಬೋತ್ ಚಾರ್ಜಸ್ ಆರ್ ನಾಟ್ ಈಕ್ವಲ್. Q1 ಈಸ್ ಲೆಸ್ ದೆನ್ Q2 ಅಂತ ನಾ ಅಂತೀನಿ. ಅದಕ್ಕೆ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುವಂತ ಪಾಯಿಂಟ್ ಮಿಡ್ ಪಾಯಿಂಟ್ ಒಳಗೆ ಇಲ್ಲ. ಓಕೆ, ಯಾವುದೋ ಒಂದು ಬೇರೆ ಪಾಯಿಂಟ್ ಒಳಗೆ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇದೆ. ಸೊ ಈಗ ನೋಡ್ರಿ, ನಮಗೆ ಕ್ವೆಶನ್ ಏನ್ ಬರ್ತದೆ, ಈ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುವಂತ ಪಾಯಿಂಟ್ ಎಲ್ಲೈತಿ ಅದನ್ನ ನಾವು ಕಂಡುಹಿಡಬೇಕಾಗಿರ್ತದೆ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾ ಏನಂತೀನಿ, ಈ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂತ ಪಾಯಿಂಟ್ ಏನದಲ್ರಿ, ಅದು ನಮಗೆ Q1 ಚಾರ್ಜ್ ದಿಂದ ಎಷ್ಟು ದೂರ ಅದಪ್ಪ ಅಂತಂದ್ರೆ, ಲೆಟ್ ಮೀ ಸೇ ಇಟ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆಫ್ x ಫ್ರಮ್ Q1. ಈ ಎರಡು ಚಾರ್ಜಸ್ Q1 ಮತ್ತು Q2 ನಡುವೆ ನಮಗೆ ಡಿಸ್ಟೆನ್ಸ್ ಎಷ್ಟು ಅದಪ್ಪ ಅಂತಂದ್ರೆ, ಲೆಟ್ ಮೀ ಸೇ ಇಟ್ ಇಸ್ R. ಎರಡು ಚಾರ್ಜಸ್ ನಡುವೆ ಡಿಸ್ಟೆನ್ಸ್ ನಮಗೆ ಸ್ಮಾಲ್ r. ಇದೇನ್ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂತ ಪಾಯಿಂಟ್ ಐತ್ರಲ್ಲ, ಅದು x ಡಿಸ್ಟೆನ್ಸ್ ಒಳಗದ್ರಿ. ಈ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂತ ಪಾಯಿಂಟ್ ಕನ್ನ ನ್ಯೂಟ್ರಲ್ ಪಾಯಿಂಟ್ ಅಥವಾ ನಲ್ ಪಾಯಿಂಟ್ ಅಂತ ನಾವು ಕರಿತೀವಿ. ವಿ ಕಾಲ್ ಇಟ್ as ನ್ಯೂಟ್ರಲ್ ಪಾಯಿಂಟ್ ಆರ್ ನಲ್ ಪಾಯಿಂಟ್. ಝೀರೋ ಫೀಲ್ಡ್ ಇರುವಂತ ಪಾಯಿಂಟ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರಬೇಕು. ಈಗ ಇದೇ ಕೇಸ್ ನಾವು ಫೋರ್ಸ್ ಕಾನ್ಸೆಪ್ಟ್ ಕಲಿಬೇಕಾದ್ರೂ ನಾವು ಅಲ್ಲಿ ಯೂಸ್ ಮಾಡ್ಕೊಂಡಿದೀವಿ, ರೈಟ್. ಅದನ್ನ ನಿಮ್ಗೆ ಆಮೇಲೆ ರಿಮೈಂಡ್ ಮಾಡ್ತೀನಿ. ಈಗ ಜಸ್ಟ್ ನೋಡ್ರಿ, ಈ ನ್ಯೂಟ್ರಲ್ ಪಾಯಿಂಟ್ ನಮಗೆ Q1 ಚಾರ್ಜ್ ಇಂದ x ಡಿಸ್ಟೆನ್ಸ್ ಆಗೈತ್ರಿ. ಇದು ನೆನ್ಪಿಟ್ಕೋರಿ, ನ್ಯೂಟ್ರಲ್ ಪಾಯಿಂಟ್ ವಿಲ್ ಆಲ್ವೇಸ್ ಬಿ ಕ್ಲೋಸ್ ಟು ದ ಚಾರ್ಜ್ ವಿಚ್ ಇಸ್ ಸ್ಮಾಲರ್ ಇನ್ ಮ್ಯಾಗ್ನಿಟ್ಯೂಡ್. ಯಾವ್ದು ಎರಡರಾಗ ಯಾವ ಚಾರ್ಜ್ ನಮಗೆ ಸಣ್ಣದ ಇರ್ತತ್ ನೋಡ್ರಿ, ಆ ಚಾರ್ಜ್ ಇದು ಸಮೀಪದಾಗ ಇರ್ತತ್ರಿ. ದೊಡ್ಡ ಚಾರ್ಜ್ ದಿಂದ ದೂರದಾಗ ಇರ್ತತ್ರಿ. ಇಟ್ ವಿಲ್ ಬಿ ಫಾರ್ ಅವೇ ಫ್ರಮ್ ದ ಬಿಗರ್ ಚಾರ್ಜ್ ಆಫ್ ಬಿಗರ್ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಸ್ಮಾಲ್ ಚಾರ್ಜ್ Q1 ಇಲ್ಲಿ ನಾವು ಆಲ್ರೆಡಿ ಬರ್ದೇವೆ, Q1 ಇಸ್ ಸ್ಮಾಲರ್ ದೆನ್ Q2 ಅಂತ. Q1 ಚಾರ್ಜ್ ದಿಂದ ನ್ಯೂಟ್ರಲ್ ಪಾಯಿಂಟ್ x ಡಿಸ್ಟೆನ್ಸ್ ಒಳಗಿದ್ರೆ Q2 ಚಾರ್ಜ್ ದಿಂದ ಎಷ್ಟು ಡಿಸ್ಟೆನ್ಸ್ ಒಳಗೈತೆ ಅಂತ ನಾವು ಅನ್ಬೇಕು. ಇಟ್ ಹ್ಯಾಸ್ ಟು ಬಿ R ಮೈನಸ್ x ರೀ.
ಯಾಕಂದ್ರೆ ಟೋಟಲ್ ಡಿಸ್ಟೆನ್ಸ್ ಅವೆರಡು ನಡುವೆ ನಮಗೆ ಆರ್ ಅಂತ ಹೇಳಿ. ಸೊ ಈಗ ಈ ಪಾಯಿಂಟ್ ಡಿಸ್ಟೆನ್ಸ್ ನಾವು ಫೈಂಡ್ ಮಾಡಬೇಕಾಗಿರ್ತದೆ. ಸೊ ನ್ಯೂಟ್ರಲ್ ಪಾಯಿಂಟ್ ಅನ್ನು ಫೈಂಡ್ ಮಾಡಲಿಕ್ಕೆ ದಿಸ್ ಇಸ್ ದ ಶಾರ್ಟ್ಕಟ್ ಫಾರ್ಮುಲಾ, ಒನ್ ಆಫ್ ದ ಬೆಸ್ಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ನ್ಯೂಟ್ರಲ್ ಪಾಯಿಂಟ್. ಎಕ್ಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ರೂಟ್ ಆಫ್ Q2 ಡಿವೈಡೆಡ್ ಬೈ Q1 ಪ್ಲಸ್ ಆರ್ ಮೈನಸ್ 1 ಅಂತ ನಾ ಬರಿತೀನಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ನ್ಯೂಟ್ರಲ್ ಪಾಯಿಂಟ್ ಆರ್ ನಲ್ ಪಾಯಿಂಟ್. ವಿದಿನ್ ಅ ಸ್ಟೆಪ್ ಯು ವಿಲ್ ಗೆಟ್ ದ ಆನ್ಸರ್. Okay, so the best way to calculate the value of neutral point ಅಥವಾ distance of neutral point. ಈಗ ಇಲ್ಲಿ ನೋಡ್ರಿ, ನ್ಯೂಟ್ರಲ್ ಪಾಯಿಂಟ್ ಅನ್ನು ಫೈಂಡ್ ಮಾಡಬೇಕಾದ್ರೆ, ಡಿಸ್ಟೆನ್ಸ್ ಆಫ್ ನ್ಯೂಟ್ರಲ್ ಪಾಯಿಂಟ್ ಅನ್ನು ಫೈಂಡ್ ಮಾಡಬೇಕಾದ್ರೆ ನಾವು ಆರ್ ಡಿವೈಡೆಡ್ ಬೈ ರೂಟ್ ಆಫ್ Q2 ಬೈ Q1 ಅಂತ ತಗೋತೀವಿ. ಆಮೇಲೆ ಇಲ್ಲೇ ಕಂಪಲ್ಸರಿ ನಿಮ್ಗೆ ಹೇಳ್ತೇನೆ, ಇಲ್ಲಿ ರೂಟ್ ಒಳಗೆ ನಾವ್ ಏನ್ ತಗೊಂಡಿದೀವಲ್ಲ, Q2 ನಮ್ಗೆ ಗ್ರೇಟರ್ ಇರಬೇಕು, Q1 ಸಣ್ಣದಿರ್ಬೇಕು. Q2 ಹ್ಯಾಸ್ ಟು ಬಿ ಬಿಗರ್, Q1 ಹ್ಯಾಸ್ ಟು ಬಿ ಸ್ಮಾಲರ್. ಸೊ ಬಿಗರ್ ಚಾರ್ಜ್ ಅನ್ನ ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಈ ರೂಲ್ ನೀವು ನೆನ್ಪಿಟ್ಕೋಬೇಕು. ಬಿಗರ್ ಚಾರ್ಜ್ ಶುಡ್ ಬಿ ನ್ಯೂಮರೇಟರ್, ಸ್ಮಾಲರ್ ಚಾರ್ಜ್ ಶುಡ್ ಬಿ ಇನ್ ಡಿನಾಮಿನೇಟರ್. ಆಮೇಲೆ ಇಲ್ಲಿ ಪ್ಲಸ್ ಮೈನಸ್ ಅದಾವ, ಪ್ಲಸ್ ಯಾವಾಗ ಮೈನಸ್ ಯಾವಾಗ ಯೂಸ್ ಮಾಡಬೇಕು. ಯು ಹ್ಯಾವ್ ಟು ಯೂಸ್ ಪ್ಲಸ್ ಫಾರ್ ಲೈಕ್ ಚಾರ್ಜಸ್. ಎರಡೂ ಪಾಸಿಟಿವ್ ಅಥವಾ ಎರಡೂ ನೆಗೆಟಿವ್ ಇದ್ದು ಅಂದ್ರೆ ಅಂತ ಲೈಕ್ ಚಾರ್ಜಸ್ ಮಾತ್ರ ನಾವು ಪಾಸಿಟಿವ್ ಸೈನ್ ಯೂಸ್ ಮಾಡಬೇಕು. ನೆಗೆಟಿವ್ ಸೈನ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಅನ್ಲೈಕ್ ಚಾರ್ಜಸ್ ಯೂಸ್ ಮಾಡಬೇಕು. ಅನ್ಲೈಕ್ ಚಾರ್ಜಸ್, ರೈಟ್, ಅನ್ಲೈಕ್ ಚಾರ್ಜಸ್ ನಾವು ನೆಗೆಟಿವ್ ಸೈನ್ ಯೂಸ್ ಮಾಡಬೇಕು, ರೈಟ್. ಓಕೆ, ಇಮೇಲೆ ನೋಡ್ರಿ, ಲೈಕ್ ಚಾರ್ಜಸ್ ಇದ್ರೆ ನಿಮಗೆ ನ್ಯೂಟ್ರಲ್ ಪಾಯಿಂಟ್ ಇನ್ ಬಿಟ್ವೀನ್ ದ ಚಾರ್ಜಸ್ ಬರ್ತದ್ರಿ. ಇವು ಎರಡೂ ಚಾರ್ಜ್ ನಡುವು ಎಲ್ಲೂ ನಮಗೆ ಬರ್ತದ್ರಿ ಆ ಸ್ಟ್ರೇಟ್ ಲೈನ್ ಮೇಲೆ, ಯಾವಾಗ ಎರಡೂ ಲೈಕ್ ಚಾರ್ಜಸ್ ಇದ್ದು ಅಂದ್ರೆ. ಅನ್ಲೈಕ್ ಚಾರ್ಜಸ್ ಇದ್ದು ಅಂತಂದ್ರೆ ನಿಮಗೆ ನ್ಯೂಟ್ರಲ್ ಪಾಯಿಂಟ್ ಇನ್ ಬಿಟ್ವೀನ್ ದ ಚಾರ್ಜಸ್ ಸಿಗೋದಿಲ್ಲ, ಔಟ್ಸೈಡ್ ದ ಚಾರ್ಜಸ್ ನಿಮಗೆ ಸಿಗ್ತದೆ. ಇದು ತಿಳ್ಕೊರಿ, ಅನ್ಲೈಕ್ ಚಾರ್ಜಸ್ ಇದ್ರೆ. ಸೊ ಐ ವಿಲ್ ರೈಟ್ ಇಟ್ ಹಿಯರ್. ಸಿ, ಇಫ್ ದೀಸ್ ಟೂ ಚಾರ್ಜಸ್ ಆರ್ ಅನ್ಲೈಕ್, ಲೆಟ್ ಮೀ ಸೇ ದಿಸ್ ಇಸ್ ಪ್ಲಸ್ Q1 and this is minus Q2. ಅನ್ಲೈಕ್ ಚಾರ್ಜಸ್ ಇದ್ದು ಅಂದ್ರೆ ನಿಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುವಂತ ಪಾಯಿಂಟ್ ಔಟ್ಸೈಡ್ ದ ಚಾರ್ಜ್ ಸಿಗ್ತದ್ರಿ, ಔಟ್ಸೈಡ್ ದ ಸಿಸ್ಟಮ್ ಆಫ್ ದ ಚಾರ್ಜಸ್. ಅಂದ್ರೆ ಆ ಎರಡು ಚಾರ್ಜಸ್ ಜಾಯಿನ್ ಮಾಡುವಂತ ಸ್ಟ್ರೇಟ್ ಲೈನ್ ಬಿಟ್ಟು ಹೊರಗಡೆ ನಿಮಗೆ ಸಿಗ್ತದ್ರಿ. ಇನ್ ಬಿಟ್ವೀನ್ ನೀವು ಎಲ್ಲೂ ತಗೋರಿ, ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದಲ್ರಿ, ಇಲ್ಲಿ ಎರಡೂ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸೇಮ್ ಡೈರೆಕ್ಷನ್ ದಾಗ ಬರಕ್ ಶುರು ಆಗ್ತಾವ್ರಿ. ಫಸ್ಟ್ ಚಾರ್ಜ್ ಮತ್ತು ಸೆಕೆಂಡ್ ಚಾರ್ಜ್ ಎಲ್ಲಿ ಬೇಕಾದಲ್ಲಿ ನೀವು ಪಾಯಿಂಟ್ ತಗೋರಿ, ಸೇಮ್ ಡೈರೆಕ್ಷನ್ ದಾಗ ಬಂದ್ರೆ ಫೀಲ್ಡ್ 0 ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ನೆಟ್ ಫೀಲ್ಡ್ 0 ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಮಗೆ ನೆಟ್ ಫೀಲ್ಡ್ 0 ಇರುವಂತ ಪಾಯಿಂಟ್ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಔಟ್ಸೈಡ್ ದ ಸಿಸ್ಟಮ್ ಬರ್ತದೆ. ಅದ್ರೊಳಗೂ ಆ ಪಾಯಿಂಟ್ ಯಾವ್ದಕ್ಕೆ ಸಮೀಪ ಇರ್ತದಪ್ಪ ಅಂತಂದ್ರೆ Q1 ಅಂದ್ರೆ ಸ್ಮಾಲರ್ ಚಾರ್ಜ್ ಆ ಪಾಯಿಂಟ್ ನಮಗೆ ಸಮೀಪದಾಗ ಇರ್ತದ್ರಿ. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ನಮಗೆ R ಅಂತ ಇರ್ಲಿ, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್, ರೈಟ್. ಸೊ ಇಟ್ ವಿಲ್ ಆಲ್ವೇಸ್ ಬಿ ಕ್ಲೋಸರ್ ಟು ಸ್ಮಾಲರ್ ಚಾರ್ಜ್. ಇದಂತೂ ಕ್ಲಿಯರ್ ಇರ್ಲಿ. ಏನ, ನ್ಯೂಟ್ರಲ್ ಪಾಯಿಂಟ್ ಯಾವಾಗೂ ಸ್ಮಾಲರ್ ಚಾರ್ಜ್ ಕನ ಸಮೀಪದಾಗ ಇರೋದು. ಅವು ನಮಗೆ ಲೈಕ್ ಚಾರ್ಜಸ್ ಇರಲಿ ಅಥವಾ ಅನ್ಲೈಕ್ ಚಾರ್ಜಸ್ ಇರಲಿ, ನ್ಯೂಟ್ರಲ್ ಪಾಯಿಂಟ್ ಈಸ್ ಗೋಯಿಂಗ್ ಟು ಬಿ ಕ್ಲೋಸ್ ಟು ದ ಚಾರ್ಜ್ ವಿಚ್ ಇಸ್ ಸ್ಮಾಲರ್ ಇನ್ ಮ್ಯಾಗ್ನಿಟ್ಯೂಡ್. ಇಸ್ ಅ ಕ್ಲಿಯರ್? ಇಷ್ಟೇನ? ಲೈಕ್ ಚಾರ್ಜಸ್ ಇದ್ದರೆ ನ್ಯೂಟ್ರಲ್ ಪಾಯಿಂಟ್ ವಿಲ್ ಬಿ ಲೈಯಿಂಗ್ ಇನ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಲಾಂಗ್ ದ ಸ್ಟ್ರೇಟ್ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಅನ್ಲೈಕ್ ಚಾರ್ಜಸ್ ಇದ್ರೆ ನ್ಯೂಟ್ರಲ್ ಪಾಯಿಂಟ್ ವಿಲ್ ಬಿ ಲೈಯಿಂಗ್ ಔಟ್ಸೈಡ್ ದ ಟೂ ಚಾರ್ಜಸ್ ಅಲಾಂಗ್ ದಟ್ ಸ್ಟ್ರೇಟ್ ಲೈನ್ ಓನ್ಲಿ ವಿಚ್ ಇಸ್ ಜಾಯಿನಿಂಗ್ ದ ಟೂ ಚಾರ್ಜಸ್, ರೈಟ್. ಸೊ ಎರಡೂ ನ್ಯೂಟ್ರಲ್ ಪಾಯಿಂಟ್ಸ್ ಅನ್ನು ಫೈಂಡ್ ಮಾಡ್ಲಿಕ್ಕೆ, ಈ ನ್ಯೂಟ್ರಲ್ ಪಾಯಿಂಟ್ ಎರಡೂ ಫೈಂಡ್ ಮಾಡ್ಲಿಕ್ಕೆ ಸೇಮ್ ಫಾರ್ಮುಲಾ. ಡಿಫರೆನ್ಸ್ ಇಷ್ಟೇ, ಲೈಕ್ ಚಾರ್ಜಸ್ ಇದ್ರೆ ಪ್ಲಸ್ ಸೈನ್ ಯೂಸ್ ಮಾಡ್ರಿ, ಅನ್ಲೈಕ್ ಚಾರ್ಜಸ್ ಇದ್ರೆ ಮೈನಸ್ ಸೈನ್ ಯೂಸ್ ಮಾಡ್ರಿ. ಕಂಡೀಷನ್ ಕ್ಲಿಯರ್ ಇರಲಿ. Q2 ಗ್ರೇಟರ್ ಚಾರ್ಜ್, Q1 ಸ್ಮಾಲರ್ ಚಾರ್ಜ್. X is the distance from smaller charge. X is always the distance from smaller charge. It is always the distance from smaller charge. This is ಗೊತ್ತಿರಲಿ, right? Okay, we'll go to the next concept, that is electric field at the center of a regular polygon. Electric field at the center of the regular polygon. So ನೋಡ್ರಿ, ಈ ನೋಡ್ರಿ ರೆಗ್ಯುಲರ್ ಪಾಲಿಗಾನ್ ಅಂತಂದ್ರೆ ಏನ? ಟ್ರಯಾಂಗಲ್, ಸ್ಕ್ವೇರ್, ಪೆಂಟಾಗಾನ್, ಹೆಕ್ಸಾಗಾನ್, ಆಕ್ಟಾಗಾನ್, ಇವೆಲ್ಲಾನು ನಮ್ಗೆ ರೆಗ್ಯುಲರ್ ಪಾಲಿಗಾನ್ಸ್ ರೀ. ರೆಗ್ಯುಲರ್ ಪಾಲಿಗಾನ್ಸ್ ಇದ್ದು ಅಂತ ಇಟ್ಕೋರಿ, ಅವ್ರದ ಸೆಂಟರ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಯಾವಾಗ ಇರ್ಲಿಕ್ಕೆ ಸಾಧ್ಯತೆ. ಇದೊಂದು ಟ್ರಯಾಂಗಲ್, ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ರೀ, ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಈ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಮೂರು ಕಾರ್ನರ್ಸ್ ಮೇಲೆ ಸೇಮ್ ಚಾರ್ಜ್ ಇತ್ತಂತ ಇಟ್ಕೋರಿ, ಸೇಮ್ ಪೊಲಾರಿಟಿ, ಸೇಮ್ ಮ್ಯಾಗ್ನಿಟ್ಯೂಡ್ ಇರುವಂತ ಚಾರ್ಜ್ ಇತ್ತಪ್ಪ ಅಂತಂದ್ರೆ at the centroid of this triangle electric field will be 0. electric field ನಮಗೆ 0 ಇರ್ತದ್ರಿ. at the centroid electric field will be 0. why 0? ಯಾಕೆ 0 ಇರ್ಲಿಕ್ಕೆ ಸಾಧ್ಯದ? ಇದು ನೋಡ್ರಿ, ಲೆಟ್ ಮೀ ಸೇ ಒಂದು Q ಚಾರ್ಜ್ ಅಂದ್ರೆ ಇತರದ ಎಲೆಕ್ಟ್ರಿಕ್ ಫೀಲ್ಡ್ ನಾವು E ಅಂತ ನಾವು ತಗೊಳ್ಳೋಣ. ಸೊ ಇದು ಏನು E ಅಂತ ಅದಲ್ರಿ, ಸಾರಿ ಇದೇನು ನಮಗೆ Q ಅಂತ ಚಾರ್ಜ್ ಅದಲ್ರಿ, ಈ Q ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಇರೋದ್ರಿ,
ಇದನ್ನ ನಾವು ಇ ಅಂತ ಬರಿಬೇಕು. ಇ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರೋದ್ರಿ, ಇದನ್ನ ನಾವು ಇ ಅಂತ ಬರಿಬೇಕು. ಇದರದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಇರ್ತದ್ರಿ, ಅಂಡ್ ಐ ವಿಲ್ ರೈಟ್ ಇಟ್ ಆಸ್ ಇ, ರೈಟ್. ಸೊ ನಮಗೆ 3 ಎಲೆಕ್ಟ್ರಿಕ್ ಫೀಲ್ಡ್ಸ್ ಬಂದವ್ರಿ ಲೈಕ್ ದಿಸ್. ದಿಸ್ ಇಸ್ ಇ, ದಿಸ್ ಇಸ್ ಇ, ಅಂಡ್ ದಿಸ್ ಒನ್ ಇಸ್ ಇ, ಕರೆಕ್ಟ್. ಇದ್ರ ನಡುವೆ ಆಂಗಲ್ ಎಷ್ಟು ಇರ್ತದೆ ನೋಡ್ರಿ, 120. ದಿಸ್ ವಿಲ್ ಬಿ 120, ಇದು ನಮಗೆ 120, ಇದು ನಮಗೆ 120, ಅಂದ್ರೆ ಟೋಟಲ್ 360 ಆಯ್ತ್ರಿ. ಟೋಟಲ್ 360 ಆಯ್ತು ಇಲ್ಲ, ಟೋಟಲ್ 360 ಆಯ್ತು ನಮ್ಗೆ, ಕರೆಕ್ಟ್. ಸೊ ಈಗ ನೋಡ್ರಿ, 2 ಈಕ್ವಲ್ ವೆಕ್ಟರ್ಸ್ ಅದಾವ ಇ ಮತ್ತು ಇ ಅಂತೇಳಿ, ಅವ್ರ ನಡುವೆ ಆಂಗಲ್ ಎಷ್ಟಿತ್ತು, 120 ಡಿಗ್ರಿ, ರೈಟ್. ನಾವು ಪ್ರಿವಿಯಸ್ ವಿಡಿಯೋದಾಗ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಆಫ್ ವೆಕ್ಟರ್ಸ್ ನಿಮ್ಗೆ ಹೇಳಿದ್ದೀನಿ. ಇಫ್ 2 ಈಕ್ವಲ್ ವೆಕ್ಟರ್ಸ್ ಆರ್ ಆಕ್ಟಿಂಗ್ ಅಟ್ ಅನ್ ಆಂಗಲ್ 120 ಡಿಗ್ರಿ, ದ ರಿಸಲ್ಟಂಟ್ ವಿಲ್ ಬಿ ಇ ಓನ್ಲಿ, ಅಂದ್ರೆ ಇವೆರಡರಾಗಿಂದ ಯಾವ್ದಾದ್ರೂ ಒಂದಕ್ಕೆ ಈಕ್ವಲ್ ಇರ್ತದೆ. ಸೊ ಇನ್ ನೋಡ್ರಿ, ಇವತ್ತನ್ನ ಬಿಟ್ಟು ಬಿಡ್ರಿ, ಈಗ ಇದ ಮತ್ತೆ ಇದನ್ನ ಬಿಟ್ಟು ಬಿಡ್ರಿ, ಯಾಕಂದ್ರೆ ಇವೆರಡೂ ರಿಸಾಲ್ವ್ ಮಾಡ್ಕೊಂಡು ಅದ್ರದ್ದು ರಿಸಲ್ಟಂಟ್ ನಮಗೆ ಇಲ್ಲಿ ಬಂತು. ಅವ್ ಎರಡು ತರದ ರಿಸಲ್ಟಂಟ್ ಎಷ್ಟೈತ್ರಿ, ಇ ಐತ್ರಿ. ಇಲ್ಲಿ ಉಳಿದಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೈತ್ರಿ, ಇ ಅದ್ರಿ. ಸೊ ಇದ ಮತ್ತೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಕ್ಯಾನ್ಸಲ್ ಆಯ್ತು, ಅದಕ್ಕೆ ನಮ್ಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸೆಂಟರ್ದಾಗ ಎಷ್ಟು ಬಂತ್ರಿ, 0 ಬಂತ್ರಿ, ರೈಟ್. ಇನ್ ನೆಕ್ಸ್ಟ್ ನೋಡ್ರಿ, ಇದೇ ತರ ನಾವೀಗ ಸ್ಕ್ವೇರ್ದು ಒಂದು ನೋಡೋಣ. ಸೊ ಸ್ಕ್ವೇರ್ ನಾವು ತಗೊಂಡು ಅಂತಂದ್ರೆ, ಇಫ್ ಐ ಟೇಕ್ ಅ ಸ್ಕ್ವೇರ್ and if at all 4 corners of the square the charge is same, ಎಲ್ಲ ಪಾಸಿಟಿವ್ ಇರಬೇಕು, ಇಲ್ಲ ಎಲ್ಲ ನೆಗೆಟಿವ್ ಇರಬೇಕು, ಮ್ಯಾಗ್ನಿಟ್ಯೂಡ್ನಾಗ ಎಲ್ಲ ಸೇಮ್ ಇರಬೇಕು, ಅವಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸೆಂಟರ್ ಒಳಗೆ ಎಷ್ಟು ಆಗ್ತದೆ ನೋಡ್ರಿ. ಸೆಂಟರ್ ಒಳಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಆಗ್ಬೇಕು, ಯು ಜಸ್ಟ್ ರಿಮೆಂಬರ್, ಇಲ್ಲಿ ನೋಡ್ರಿ ನಾವು ಡೈರೆಕ್ಷನ್ಸ್ ಆಫ್ ದ ಫೀಲ್ಡ್ಸ್ ಹಾಕ್ತೀನಿ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ಬೇಕು, ಅದನ್ನ ನಾವು ಇ ಅಂತ ಬರೆಯೋಣ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ಬೇಕು, ಅದನ್ನ ನಾವು ಇ ಅಂತ ಬರೆಯೋಣ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರ್ಬೇಕು, ಐ ವಿಲ್ ಕಾಲ್ ಇಟ್ ಆಸ್ ಇ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ಬೇಕು, ಐ ವಿಲ್ ಕಾಲ್ ಇಟ್ ಆಸ್ ಇ, ರೈಟ್. ಸೊ ಎಲ್ಲಾ ಚಾರ್ಜಸ್ ಈಕ್ವಲ್ ಮತ್ತು ಸೇಮ್ ಡಿಸ್ಟೆನ್ಸ್ ದಾಗ ಇರೋದ್ರಿಂದ ಇವೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರ್ತಾವೆ. These both fields will get cancelled because they are opposite. These both fields will get cancelled because they are opposite. So net electric field at the center is again 0. ಮತ್ತೆ ನಮಗೆ 0 ಆಯ್ತು ರೀ, ಕರೆಕ್ಟ್ ಅದ ರೀ. ಅಂದ್ರೆ ರೆಗ್ಯುಲರ್ ಪಾಲಿಗಾನ್ ಇತ್ತು, ಅವ್ರದ್ದು ವರ್ಟೈಸಸ್ ಒಳಗೆ ನಮಗೆ ಸೇಮ್ ಚಾರ್ಜ್ ಇತ್ತು, ಸೇಮ್ ಪೊಲಾರಿಟಿ, ಸೇಮ್ ಮ್ಯಾಗ್ನಿಟ್ಯೂಡ್ ಇರುವಂತ ಚಾರ್ಜ್ ಇತ್ತು ಅಂದ್ರೆ ಆಬ್ವಿಯಸ್ಲಿ ಅಟ್ ದ ಸೆಂಟರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಈಗ ವಿಲ್ ಟೇಕ್ ಒನ್ ಮೋರ್ ಕೇಸ್ ಇನ್ ದಿಸ್. Okay, let me say we are having a hexagon ಅಂತ. ಇಲ್ಲಿ ಒಂದು ನಮಗೊಂದು ಹೆಕ್ಸಾಗಾನ್ ಅದ ಅಂತ ಇಟ್ಕೊಳ್ಳಿ. ಓಕೆ, 6 ಕಾರ್ನರ್ಸ್ ಅದು. ಈ 6 ಕಾರ್ನರ್ಗೆ ನಮಗೆ ಚಾರ್ಜ್ ಇತ್ತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಸೆಂಟರ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ಲೇಬೇಕು. ಇನ್ ಕೇಸ್ ಒಂದ್ ಯಾವುದೋ ಪಾಯಿಂಟ್ದಾಗ ನಮಗೆ ಚಾರ್ಜ್ ಇರಲಿಲ್ಲ, ವಾಟ್ ವಿಲ್ ಹ್ಯಾಪನ್, ಅವಾಗ ಏನಾಗ್ತದೆ ರೀ ನೋಡ್ರಿ. ಇಲ್ಲಿಂದ ಶುರು ಮಾಡೋಣ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಇರ್ಬೇಕ್ರಿ, ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ಬೇಕು. ಸೊ ಇವೆರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ ನಮಗೆ ಕ್ಯಾನ್ಸಲ್ ಆದ್ರಿ, ಅಂದ್ರೆ ಇವೆರಡು ಚಾರ್ಜ್ ರಿಸಲ್ಟಂಟ್ 0 ಆಯ್ತ್ರಿ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ಬೇಕ್ರಿ, ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ಬೇಕ್ರಿ. ಇವೆರಡು ಫೀಲ್ಡ್ಸ್ ನಮ್ಗೆ ಈಕ್ವಲ್ ಇರ್ತಾವ್ರಿ, ಕ್ಯಾನ್ಸಲ್ ಆದ್ವು, ನೆಟ್ ಫೀಲ್ಡ್ 0 ಆಯ್ತ್ರಿ. ಇದು ಕ್ಯಾನ್ಸಲ್ ಆಯ್ತು. ಸೊ ಫೀಲ್ಡ್ ನೆಟ್ ಫೀಲ್ಡ್ ಅಲಾಂಗ್ ದಿಸ್ ಡಯಾಗೋನಲ್, ಇವೆರಡು ಚಾರ್ಜ್ ನೆಟ್ ಫೀಲ್ಡ್ 0 ಆಯ್ತು. ಈಗ ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ತದ್ರಿ, ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಆದ್ರೆ ಇದನ್ನ ಕ್ಯಾನ್ಸಲ್ ಔಟ್ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಮತ್ತೊಂದು ಚಾರ್ಜ್ ಇಲ್ಲ, ಮತ್ತೊಂದು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇಲ್ಲಿ ಬರಂಗಿಲ್ಲ. ಇಲ್ಲಿ ಚಾರ್ಜ್ ಇರದೇ ಇರೋ ಕಾರಣಕ್ಕಾಗಿ ವಿ ವಿಲ್ ನಾಟ್ ಗೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಸೊ ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಉಳ್ಕೋತದ್ರಿ, ರೈಟ್. ಯಾವ ಡೈರೆಕ್ಷನ್ದಾಗ, ಇನ್ ದಿಸ್ ಡೈರೆಕ್ಷನ್. ಸೊ ನಾವು ಇಫ್ ಅ ಚಾರ್ಜ್ ಇಸ್ ಮಿಸ್ಸಿಂಗ್ ಅಟ್ ಎನಿ ವರ್ಟೆಕ್ಸ್, ಯಾವುದೋ ಒಂದು ಪಾಯಿಂಟ್ ದಾಗ ನಮಗೆ ರೆಗ್ಯುಲರ್ ಪಾಲಿಗಾನ್ ಮ್ಯಾಗ ಚಾರ್ಜ್ ಇರಲಿಲ್ಲ, ನೆಟ್ ಫೀಲ್ಡ್ ಅವಾಗ 0 ಆಗಿಲ್ಲ. ಸೊ ನೆಟ್ ಫೀಲ್ಡ್ ಸೆಂಟರ್ ಒಳಗೆ 0 ಇರಬೇಕಾದ್ರೆ ಎಲ್ಲಾ ವರ್ಟೈಸಸ್ ಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಈಕ್ವಲ್ ಇರಬೇಕು, ಸೇಮ್ ಇರಬೇಕು, ಎಲ್ಲಾ ವರ್ಟೆಕ್ಸ್ ಮೇಲೆ ಚಾರ್ಜ್ ಪ್ರೆಸೆಂಟ್ ಇರಬೇಕು. ಅವಾಗ ಸೆಂಟರ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತದ್ರಿ, 0 ಆಗ್ತದ್ರಿ. ದಿಸ್ ಇಸ್ ಕ್ಲಿಯರ್? ಓಕೆ, ದಟ್ ಇಸ್ ಆಲ್ ಅಬೌಟ್ ದಿಸ್ ಕಾನ್ಸೆಪ್ಟ್ಸ್. ಇನ್ನು ಈ ಕಾನ್ಸೆಪ್ಟ್ಸ್ ಮೇಲೆ ಕೆಲವೊಂದಿಷ್ಟು ನಾವು ಕ್ವೆಶನ್ಸ್ ನೋಡ್ಬೇಕು. See, 2 point charges of 20 microcoulomb and 80 microcoulomb are 10 centimeter apart. Where will the electric field strength be 0? Andre 0 electric field irunta point keltare on the line joining the charges from 20 microcoulomb charge. So ಆ 0 electric field irunta charge ಯಾವ ಪಾಯಿಂಟ್ ನ ಯಾವ ಚಾರ್ಜ್ ದಿಂದ ಕೇಳ್ತಾರೆ ಅವರು, ಅದರ ಡಿಸ್ಟೆನ್ಸ್ 20 microcoulomb ದಿಂದ ಕೇಳ್ತಾರೆ, ಅಂದ್ರೆ ಸ್ಮಾಲರ್ ಚಾರ್ಜ್ ದಿಂದ ಕೇಳ್ತಾರೆ. ಎರಡು ಚಾರ್ಜ್ ಅದಾವ್ರಿ, 20 ಮೈಕ್ರೋ ಮತ್ತು 80 ಮೈಕ್ರೋ. ಸ್ಮಾಲರ್ ಚಾರ್ಜ್ ಯಾವ್ದ್ರಿ, 20 ಮೈಕ್ರೋ. ಸೊ 20 ಮೈಕ್ರೋದಿಂದ ಎಷ್ಟು ದೂರ ಅದ, ರೈಟ್. ಸೊ ನ್ಯೂಟ್ರಲ್ ಪಾಯಿಂಟ್ ನಮಗೆ ಫೈಂಡ್ ಮಾಡಂತ ಕೇಳಿದಾರ್ರಿ. ಸೊ ನ್ಯೂಟ್ರಲ್ ಪಾಯಿಂಟ್ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತದ. ವಾಟ್ ಇಸ್ ದ ಫಾರ್ಮುಲಾ ಆಫ್ ನ್ಯೂಟ್ರಲ್ ಪಾಯಿಂಟ್? x equal to r divided by root of q2 divided by q1 plus 1 or minus 1 plus 1. ಯಾಕಂದ್ರೆ ಎರಡು ಲೈಕ್ ಚಾರ್ಜಸ್ ಅದಾವ್ರಿ, ರೈಟ್.
So what is the distance between the two charges? 10 centimeter. ಇಲ್ಲಿ already ಹೇಳಿದಾರೆ ನಮಗೆ 10 centimeter ಅದ ಅಂತ ಹೇಳಿ. Divided by root of q2 by q1. 80 divided by 20. It will be root of 4. Correct? 80 by 20. q2 by q1. q2 ಅಂದ್ರೆ ಬಿಗರ್ ಚಾರ್ಜ್ ಅಂತ ಹೇಳಿದೆ ನಾನು ನಿಮಗೆ. q2 ಅಂದ್ರೆ ನಾವು ಯಾವಾಗ ದೊಡ್ಡ ಚಾರ್ಜ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 80 by 20 it will be 4. Next ನೋಡ್ರಿ plus 1. So this will be 10 divided by 2 plus 1 ಅಂದ್ರೆ ನಮಗೆ ಬಂತ 10 divided by 3 ಅಂತ ಹೇಳಿ. Right? So 10 divided by 3 means how much it will be? 10 divided by 3. So 10 centimeter divided by 3 ಅಂತಂದ್ರೆ it will be 3.33. ಎಷ್ಟು ನಮಗೆ ಡಿಸ್ಟೆನ್ಸ್ ಇರ್ತದ್ರಿ. This much will be the distance. So the options are 0.1, 0.04, 0.33, 0.033 meter. Okay, meter ಒಳಗೆ ನಮಗೆ ಕೊಟ್ಟಿದ್ದಾರೆ. So ಇಲ್ಲಿ ನೋಡ್ರಿ we are having this value in centimeter, right? So ಇಲ್ಲೇ ನಾವು ಇದು 10 ಏನದಲ್ಲ ಇದು ನಾವು ಸೆಂಟಿಮೀಟರ್ ಒಳಗೆ ಇಟ್ಕೊಂಡಿದ್ವಿ ಆಸ್ ಇಟ್ ಇಸ್. ಹಿಂಗಾಗಿ ನಮಗೆ ಆನ್ಸರ್ ಸೆಂಟಿಮೀಟರ್ ಒಳಗೆ. ಆದ್ರೆ ಇಲ್ಲಿ ಆಪ್ಷನ್ಸ್ ಒಳಗೆ ಎಲ್ಲಾನು ನಮಗೆ ಮೀಟರ್ ಒಳಗೆ ಕೊಟ್ಟಾರ್ರಿ. ಸೊ ಇದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಇಂಟು 10⁻², ನಾವು ಬರ್ಕೋಬೇಕಾಗ್ತದೆ. ಸೊ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಇದು ನಮಗೆ ಎಷ್ಟಾಗಬೇಕು? 0.033 ಮೀಟರ್ ನಮಗೆ ಆಗಬೇಕು. ಸೊ 0.033 ಮೀಟರ್ ಮೀನ್ಸ್ ಆಪ್ಷನ್ ಸಿ ವಿಲ್ ಬಿ ದ correct answer. Okay, we'll go for the next question. So ಇಲ್ಲಿ ನೋಡ್ರಿ 4 figures below show regular hexagons with the charges at the vertices with the same charges, right? Ella vertices, okay, ella vertices ಮೇಲೆ ನಮಗೆ ಈ ತರ charges ಕೊಟ್ಟಿದ್ದಾರೆ. In which of the following cases the electric field at the center is not zero ಅಂತಂದಾರ್ರಿ. ಎಲೆಕ್ಟ್ರಿಕ್ ಫೀಲ್ಡ್ at the center 0 ಯಾವಾಗ ಇರಂಗಿಲ್ಲ. ಯಾವಾಗ 0 ಇರ್ತದ್ರಿ ಅದು ಮೊದಲು ನಾವು ತಿಳ್ಕೊಬೇಕು. ನಾವು ಈಗ ಆಲ್ರೆಡಿ ಆ ಕಾನ್ಸೆಪ್ಟ್ ಕಲ್ತಿದೀವಿ ನೋಡ್ರಿ. ರೆಗ್ಯುಲರ್ ಪಾಲಿಗಾನ್ ಇತ್ತು, ಎಲ್ಲಾ ವರ್ಟೆಕ್ಸ್ ಮ್ಯಾಗ ಸೇಮ್ ಚಾರ್ಜ್ ಮತ್ತೆ ಈಕ್ವಲ್ ಚಾರ್ಜ್ ಇತ್ತಪ್ಪ ಅಂತಂದ್ರೆ ನೆಟ್ ಫೀಲ್ಡ್ ಸೆಂಟರ್ದಾಗ 0 ಇರ್ತದ್ರಿ. ಸೊ ಈಗ ಜಸ್ಟ್ ಚೆಕ್ ಮಾಡ್ರಿ. ಆಮೇಲೆ ಡೈಗೋನಲ್ಲಿ ಅಪೋಸಿಟ್ ಇರುವಂತ ಚಾರ್ಜಸ್ ಸೇಮ್ ಮತ್ತೆ ಈಕ್ವಲ್ ಇರಬೇಕು. ಸೊ ಇಲ್ಲೇ ನೋಡ್ರಿ ಎಲ್ಲಾ ಚಾರ್ಜಸ್ ನಮಗೆ ಎಲ್ಲಾ ವರ್ಟೈಸಸ್ ಮ್ಯಾಗ ಸೇಮ್ ಅದರಿ. ಅಂದ್ಮೇಲೆ ಇತರದ ಸೆಂಟರ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಪಲ್ಸರಿ 0 ಇರಬೇಕು. ಈ ಜಸ್ಟ್ ಗೋ ಆನ್ ಚೆಕಿಂಗ್ ದ ಡೈಗೋನಲ್ ಚಾರ್ಜಸ್ ಅನ್ನು ಚೆಕ್ ಮಾಡ್ಕೊಂತ ಹೋಗ್ರಿ. ಈಗ ಇಲ್ಲೇ ನೋಡ್ರಿ 2q ಇತರ ಅಪೋಸಿಟ್ ನಮಗೆ ಚಾರ್ಜ್ 2q ಅದ. ಇವು ಎರಡು ತರದ ಫೀಲ್ಡ್ ಕ್ಯಾನ್ಸಲ್ ಆಗ್ತದ್ರಿ. field of this will get cancelled. 2q ಇವೆರಡು ತರದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗ್ತದ್ರಿ. q ಇವೆರಡು ತರದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗ್ತದ್ರಿ. ಡೈಗೋನಲಿ ಅಪೋಸಿಟ್ ಇರುವಂತ ಚಾರ್ಜಸ್ ಸೇಮ್ ಮತ್ತು ಈಕ್ವಲ್ ಇದ್ದು ಅಂದ್ರೆ ಅದ್ರದ್ದು ಫೀಲ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವೆಲ್ಲಾ ತರದ ಫೀಲ್ಡ್ ಕ್ಯಾನ್ಸಲ್ ಆಯ್ತ್ರಿ. ಹಿಂಗಾಗಿ ಈ ಹೆಕ್ಸಾಗಾನ್ದು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸೆಂಟರ್ದಾಗ 0 ಆಗೋದ್ರಿ. ಓಕೆ, ವಾಟ್ ಅಬೌಟ್ ದಿಸ್? ಈಗ ಇವೆರಡು ತರಾಗ ನೋಡ್ರಿ ನಮಗೆ ಇಲ್ಲಿ ಜಸ್ಟ್ ಚೆಕ್ ಮಾಡಿ ನೋಡ್ರಿ. ವಿಲ್ ಗೋ ಫಾರ್ ದಿಸ್ ನಾವು. ಇದು ಪ್ಲಸ್ ಕ್ಯೂ ಚಾರ್ಜ್ ರೀ. ಪ್ಲಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರಬೇಕು, ಅದನ್ನ ಇ ಅಂತ ಕರಿತೀನಿ. ಇದು ಮೈನಸ್ ಕ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರಬೇಕು, ಇದನ್ನ ನಾ ಇ ಅಂತ ಕರಿತೀನಿ. ಓಕೆ, ವಾಟ್ ಅಬೌಟ್ ದಿಸ್? ಈ ಡೈಗೋನಲ್ಲಿ ನೋಡ್ರಿ ಪ್ಲಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರಬೇಕು, ಐ ವಿಲ್ ಕಾಲ್ ಇಟ್ ಆಸ್ ಇ ಚಾರ್ಜ್ ಅದ್ರಿ. ಮೈನಸ್ ಕ್ಯೂ ಇದ್ರಿ ಅದು ನಮಗೆ ಟುವರ್ಡ್ಸ್ ಚಾರ್ಜ್ ಇರಬೇಕು, ಇ ಅಂತ ನಾವು ಕರಿತೀವಿ. ಕರೆಕ್ಟ್. ಆಮೇಲೆ ಇದು ಪ್ಲಸ್ ಕ್ಯೂ ಚಾರ್ಜ್ ನೋಡ್ರಿ, ಇತರದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗ್ತಾವ್ರಿ. ದೇ ವಿಲ್ ಬಿ ಅನ್ ಅಪೋಸಿಟ್ ಡೈರೆಕ್ಷನ್. ಸೊ ಇಲ್ಲಿ ನಮಗೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ ಉಳಿದ್ರಿ. ಒಂದು 2e ಅಂತೇಳಿ, ಇನ್ನೊಂದು ನಮಗೆ ಇಲ್ಲಿ 2e ಅಂತೇಳಿ. ರೈಟ್, 2e ಇವೆರಡು ನಮಗೆ ಈ ಡೈರೆಕ್ಷನ್ ಅದಾವ. ಸೊ ದೇ ಆರ್, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್? ಅವ್ರ ನಡುವೆ ಆಂಗಲ್ ಎಷ್ಟು ಇರ್ಬೇಕ್ರಿ? ಆಂಗಲ್ ನಮಗೆ 120 ಡಿಗ್ರಿ ಇರ್ಬೇಕ್ರಿ. ರೈಟ್. ಸೊ ಇತರ ನಡುವೆ ಆಂಗಲ್ ನಮಗೆ 120 ಡಿಗ್ರಿ ಆದ್ರೆ ಇದರದ ರಿಸಲ್ಟೆಂಟ್ ನಮಗೆ ಎಷ್ಟು ಆಗ್ತದೆ? ರಿಸಲ್ಟೆಂಟ್ ವಿಲ್ ಬಿ 2e ಓನ್ಲಿ. ಓಕೆ, ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇಲ್ಲಿ 0 ಇಲ್ಲ. ಇನ್ನು ಇಲ್ಲೇ ಚೆಕ್ ಮಾಡಿ ನೋಡ್ರಿ, ಈ ಇದ್ರೊಳಗೆ ಚೆಕ್ ಮಾಡಿ ನೋಡ್ರಿ. ಹಿಯರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 2q ಹ್ಯಾಸ್ ಟು ಬಿ 2e. 2q ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ 2e. ಇದು q ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಡೈರೆಕ್ಷನ್ ಒಳಗೆ ಇರಬೇಕು. ಆಮೇಲೆ ನೋಡ್ರಿ ಇದು q, ಇದು 2q. ಸೊ 2q ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಡೈರೆಕ್ಷನ್ ದಾಗ ಬಂತು, ಇದನ್ನ 2e ಅಂತ ಬರೀತೀನಿ. ಈ q ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಡೈರೆಕ್ಷನ್ ದಾಗ ಬಂತು, ಇದನ್ನ e ಅಂತ ಬರೀತೀನಿ. ಸಿಮಿಲರ್ಲಿ ಯು ಜಸ್ಟ್ ಚೆಕ್ ಆಫ್ ದಿಸ್. ಇತರದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಬರ್ಬೇಕ್ರಿ, ಐ ವಿಲ್ ಕಾಲ್ ಇಟ್ ಆಸ್ e. ಇತರದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಬರ್ಬೇಕ್ರಿ, ಐ ವಿಲ್ ಕಾಲ್ ಇಟ್ ಆಸ್ 2e. ಕರೆಕ್ಟ್. ಸೊ ನೋಡ್ರಿ, ವಿ ನೋ ವೆರಿ ವೆಲ್ ಈ ತರ ನಮ್ಗೆ ಈಕ್ವಲ್ ವೆಕ್ಟರ್ಸ್ ಇದ್ದಪ್ಪ ಅಂತಂದ್ರೆ 120 120 120 ಒಳಗೆ. ಇದನ್ನ ನಿಮ್ಗೆ ಕಾನ್ಸೆಪ್ಟ್ ಆಲ್ರೆಡಿ ಹೇಳಿದ್ದೀನಿ. ರೈಟ್, ಯು ಜಸ್ಟ್ ಚೆಕ್ ದಟ್ ವಿಡಿಯೋ. ಇಲ್ಲಿ ನೋಡ್ರಿ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇವೆಲ್ಲ ಈಕ್ವಲ್ ಅದಾವ, ಪ್ಲಸ್ ಇವ್ರ ನಡುವೆ ಆಂಗಲ್ ನಮಗೆ ಎಷ್ಟೆಷ್ಟು ಅದಾವಪ್ಪ ಅಂದ್ರೆ 120 120 120 ಅದಾವ್ರಿ. ಸೊ ಈ ತರ ನಮಗೆ ಈಕ್ವಲ್ ವೆಕ್ಟರ್ಸ್ 120 120 ಒಳಗಿತ್ತಪ್ಪ ಅಂದ್ರೆ ಈ ತರದ ರಿಸಲ್ಟೆಂಟ್ ನಮಗೆ ಶ್ಯೂರ್ಲಿ ಎಷ್ಟು ಇರ್ತದಪ್ಪ ಅಂದ್ರೆ 0 ಇರ್ತದೆ. ಸೊ ರಿಸಲ್ಟೆಂಟ್ ಆಫ್ e will be 0. Resultant of 2e will be 0. So the electric field at the center of this hexagon is also 0. So ನಮಗೆ ಯಾವುದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇಲ್ಲ ಅಂತ ಕೇಳಿದಾರೆ. ಸೊ ಎರಡನೇ ಫಿಗರ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇಲ್ಲ. ಸೊ ದಿಸ್ ವಿಲ್ ಬಿ ದ ರೈಟ್ ಆಪ್ಷನ್. ಇದು ನಮಗೆ ಕರೆಕ್ಟ್ ಆಗ್ತದ್ರಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. See, the next video will be on hanged or suspended charges. Okay, one of the very important concept.
So we'll see in detail about this concept as well as MCQs on that concept in the next video. Thank you. Keep watching the channel for a very good content of physics.